ಹಲೋ ಗೈಸ್, ಕಿಡ್ನಾಪ್ ಆಗಿರೋ ತನ್ನ ಫ್ರೆಂಡ್ ನ ಕಾಪಾಡಬೇಕು ಅಂದ್ಬಿಟ್ಟು ಒಂದು ಚಿಕ್ಕ ಪಾಂಡಾ ಈ ಆಫ್ರಿಕಾ ಸೈಡ್ಗೆ ಬರಕ್ಕೆ ಶುರು ಮಾಡುತ್ತೆ. ಈ ಜಾಗಕ್ಕೆ ಬರಬೇಕಾದ್ರೆ ಈ ಒಂದು ಪಾಂಡಾದ ಜರ್ನಿ ಹೇಗಿರುತ್ತೆ, ಇದಕ್ಕೆಲ್ಲ ಯಾರ್ಯಾರೆಲ್ಲ ಫ್ರೆಂಡ್ಸ್ ಆಗ್ತಾರೆ, ಏನೇನೆಲ್ಲ ಪ್ರಾಬ್ಲಮ್ಸ್ ಗಳು ಎದುರಾಗುತ್ತೆ, ಅದನ್ನೆಲ್ಲ ಈ ಒಂದು ಚಿಕ್ಕ ಪಾಂಡಾ ಹೇಗೆಲ್ಲ ಎದುರಿಸುತ್ತೆ, ಫೈನಲಿ ತನ್ನ ಫ್ರೆಂಡ್ ನ ಕಾಪಾಡ್ತಾನೋ ಇಲ್ವೋ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಪಾಂಡಾ ಬಿಯರ್ ಇನ್ ಆಫ್ರಿಕಾ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ಇನ್ಫಿನಿಟ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದೀನಿ. ಇನ್ನು ಯಾರಾದ್ರೂ ಮೂವಿ ನೋಡಿಲ್ಲ ಅಂದ್ರೆ ಇಂದು ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ಅಲ್ಲಿ ಏಷ್ಯಾದ ಒಂದು ಚಿಕ್ಕ ಐಲ್ಯಾಂಡ್ ನ ನೋಡ್ತೀವಿ. ಇದರಲ್ಲಿ ಬರೀ ಪಾಂಡಾಗಳೇ ಜೀವನ ಮಾಡ್ತಾ ಇರುತ್ತೆ. ಇಲ್ಲೇ ನಾವು ಪ್ಯಾಂಗ್ ಅನ್ನೋ ಒಂದು ಪಾಂಡಾನ ನೋಡ್ತೀವಿ. ಈ ಒಂದು ಪಾಂಡಾ ಯಾರಿಗೂ ತುಂಬಾ ಹೆದರ್ಕೊಂಡು ತುಂಬಾ ಭಯದಿಂದ ಓಡ್ತಾ ಇರುತ್ತೆ. ಹೀಗೆ ಓಡ್ತಾ ಓಡ್ತಾ ಒಂದು ಜಾಗಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಆಗ ಅದೇ ಜಾಗಕ್ಕೆ ಒಂದು ಡ್ರ್ಯಾಗನ್ ಬರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವರಿಬ್ರು ಕೂಡ ಫ್ರೆಂಡ್ಸ್ ಆಟ ಆಡ್ತಾ ಇರ್ತಾರೆ. ಈ ಒಂದು ಡ್ರ್ಯಾಗನ್ ಹೆಸರು ಬಂದ್ಬಿಟ್ಟು ಜಿಲಾಂಗ್ ಅಂತ. ಈ ಜಿಲಾಂಗ್ ನ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದ್ರ ಬಾಯಿಯಿಂದ ಬೆಂಕಿನ ತರೋ ಬದಲು ಇದ್ರ ಬಾಯಿಂದ ಮೋಡಗಳನ್ನ ತಗೊಂಡ್ಬರುತ್ತೆ. ಆದ್ರೆ ಈ ಡ್ರ್ಯಾಗನ್ಗೆ ಹಾರೋದಕ್ಕೂ ಬರೋದಿಲ್ಲ, ತನ್ನ ಬಾಯಿಂದ ಮೋಡಗಳನ್ನ ತರಿಸೋದಕ್ಕೆ ಬರೋದಿಲ್ಲ. ಇದರಿಂದ ಟ್ರೈ ಮಾಡ್ತಾನೆ ಇರ್ತಾಳೆ. ಅದಕ್ಕೆ ನಮ್ಮ ಪ್ಯಾಂಗ್ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾನೆ ಇರ್ತಾನೆ. ಮತ್ತೆ ನಾವು ಜಿಲೋಂಗ್ ನ ತಂದೆ ವ್ಯಾಂಗ್ ನ ನೋಡ್ತೀವಿ. ಇವ್ರುಗಳು ಈ ಜಾಗಕ್ಕೆಲ್ಲ ಮಳೆನ ತರಿಸ್ತಾರೆ. ಯಾಕಪ್ಪ ಅಂದ್ರೆ ಅವರು ಬೆಳೆದಿರುವಂತಹ ಬೆಳೆಗಳಿರುತ್ತಲ್ಲ, ಬ್ಯಾಂಬೂ ಟ್ರೀಗಳು, ಅವಕ್ಕೆಲ್ಲ ನೀರ್ನ ಕೊಡ್ತಾರೆ. ನೀರ್ನ ಕೊಟ್ಬಿಟ್ಟು ಪ್ಯಾಂಗ್ ನ ತಂದೆ ತಾಯಿ ಹತ್ರ ಹೋಗ್ತಾರೆ. ನಾನ್ ಸ್ವಲ್ಪ ದಿನ ಹೊರಗಡೆ ಹೋಗ್ತಾ ಇದ್ದೀನಿ, ನಾನ್ ಬರೋವರೆಗೂ ನನ್ನ ಮಗಳು ಜಿಲೋಂಗ್ ನ ನೋಡ್ಕೋತೀರಾ ಅಂತ ಇವ್ರ ತಂದೆ ತಾಯಿನ ಕೇಳ್ತಾ ಇರ್ತಾರೆ. ಅದಕ್ಕೆ ಅವ್ರುಗಳು ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾರೆ. ಈ ಕಡೆ ಜಿಲಾಂಗು ನನ್ನ ಹಾರೋದ್ನ ಕಲ್ತ್ಕೊಬೇಕು ಅಂದ್ಬಿಟ್ಟು ಒಂದು ಕೊಂಬೆನ ಹಿಡ್ಕೊಂಡು ಅಲ್ಲಿಂದ ಜಂಪ್ ಹೊಡೆದ್ ಬಿಡ್ತಾಳೆ. ಜಂಪ್ ಹೊಡೆದಾಗ ಇವಳಿಗೆ ಹಾರಕ್ಕಾಗ್ದಲೆ ಇಬ್ರು ಕೂಡ ಕೆಳಗಡೆ ಬೀಳೋಕೆ ಹೋಗ್ತಾ ಇರ್ತಾರೆ. ಇದರಿಂದ ಜೋರಾಗಿ ಕಿರ್ಚಾಡಿರೋದ್ರಿಂದ ಈ ವಿಷಯ ಇವ್ರ ತಂದೆಗೆ ಗೊತ್ತಾಗ್ಬಿಟ್ಟು ಇವರಿಬ್ರನ್ನ ಕಾಪಾಡ್ಕೊಂಡ್ಬಿಡ್ತಾರೆ. ಕಾಪಾಡ್ಬಿಟ್ಟು ಇವರಿಬ್ರಿಗೂ ಬೈತಾರೆ. ಈ ರೀತಿ ಎಲ್ಲ ಸಾಹಸಕ್ಕೆಲ್ಲ ಕೈ ಹಾಕ್ಬೇಡಿ ಹಾಗೆ ಹೀಗೆ ಅನ್ಬಿಟ್ಟು ಬೈದ್ಬಿಟ್ಟು ಸುಮ್ನಾಗ್ಬಿಡ್ತಾರೆ. ನೆಕ್ಸ್ಟ್ ನಾವು ಆಫ್ರಿಕಾ ಜಂಗಲ್ ನ ನೋಡ್ತೀವಿ. ಇಲ್ಲಿ ನಾವು ಈ ಆಫ್ರಿಕಾ ಜಂಗಲ್ಗೆ ಲೀಡರ್ ಆದ ಲಯನ್ ನ ನೋಡ್ತೀವಿ. ಇದ್ರ ಹೆಸರು ಆಡೆ ಅಂತ. ಇದು ಕೂಡ ಸೇಮ್ ಸಿಂಬಾ ಮೂವಿ ತರನೇ. ಇದಕ್ಕೆ ಅಪ್ಪ ಅಮ್ಮ ಇರೋದಿಲ್ಲ, ಇವ್ರ ಅಂಕಲ್ ಇವ್ನ ನೋಡ್ಕೋತಾ ಇರುತ್ತೆ. ಇವತ್ತು ಆಡ್ ಅದು ಬರ್ಡೇ ಆಗಿರುತ್ತೆ. ಇದರಿಂದ ವಿಶ್ ಮಾಡೋದಕ್ಕೆ ಅಲ್ಲಿರೋ ಎಲ್ಲಾ ಪ್ರಾಣಿಗಳು ಬಂದಿರುತ್ತೆ. ಇದು ಕೂಡ ತುಂಬಾ ಎಕ್ಸೈಟ್ಮೆಂಟ್ ಇಂದ ತನ್ನ ಅಂಕಲ್ ಹತ್ರ ನನ್ನ ಬರ್ತ್ಡೇಗೆ ಏನ್ ಸರ್ಪ್ರೈಸ್ ಕೊಡ್ತಾ ಇದ್ದೀರಾ ನೀವು ಅಂತೆಲ್ಲ ಕೇಳಿದಾಗ ಅದಕ್ಕೆ ಅವ್ರನ್ನ ಅಂಕಲ್ ಕೂಡ ನಿಮ್ಗೋಸ್ಕರ ಅಂತಾನೆ ದೂರದಿಂದ ಒಂದು ಸರ್ಪ್ರೈಸ್ ನ ತಗೊಂಡ್ಬರೋದಕ್ಕೆ ಹೇಳಿದೀನಿ, ಆದಷ್ಟು ಬೇಗ ಬರುತ್ತೆ ಕಾಯಿರಿ ಅಂತ ಹೇಳ್ತಾ ಇರುತ್ತೆ. ನೆಕ್ಸ್ಟ್ ನಾವು ಒಂದು ಕ್ರೊಕೊಡೈಲ್ ಹಾಗೆ ಒಂದು ಮಂಕಿ ಇದೇ ಒಂದು ಐಲ್ಯಾಂಡ್ ಗೆ ಬಂದಿರುತ್ತೆ. ಅಂದ್ರೆ ಏಷ್ಯಾದ ಒಂದು ಐಲ್ಯಾಂಡ್ ಗೆ. ಯಾಕಪ್ಪ ಅಂದ್ರೆ ಈ ಒಂದು ಡ್ರ್ಯಾಗನ್ ಇರುತ್ತಲ್ಲ ಅದನ್ನ ಕಿಡ್ನಾಪ್ ಮಾಡೋದಕ್ಕೋಸ್ಕರ. ಜಿಲೋಂಗ್ ನ ತಂದೆ ವ್ಯಾಂಗು ತನ್ನ ಮಗಳಿಗೆ ಬಾಯ್ ಹೇಳ್ತಾ ಅವ್ರು ಬೇರೆ ಕಡೆಗೆ ಹೊರಟೋಗ್ಬಿಡ್ತಾರೆ. ಇದರಿಂದ ಅವಳಿಗೆ ಬೇಜಾರಾಗುತ್ತೆ. ಪ್ರತಿ ಸಲ ನಾನು ಒಬ್ಬರನ್ನೇ ಬಿಟ್ಟು ಹೋಗ್ತಾರೆ ಅಂತ ಬೇಜಾರ್ ಮಾಡ್ಕೋತಿರ್ಬೇಕಾದ್ರೆ ವ್ಯಾಂಗ್ ಕೂಡ ಬಾ ಬೇಜಾರ್ ಮಾಡ್ಕೊಂಬೇಡ, ಎಲ್ಲಾರು ಹೋಗಿ ಆಟ ಆಡ್ಕೊಂಡ್ ಬರೋಣ ಅಂತ ಕರ್ಕೊಂಡು ಹೋಗ್ತಾನೆ. ಹೀಗೆ ಇವ್ರು ಆಟ ಆಡೋದಕ್ಕೆ ಅನ್ಬಿಟ್ಟು ಫಾರೆಸ್ಟ್ ನ ಒಂದು ಗುಹೆ ಹತ್ರ ಬರ್ತಾರೆ. ಈಗ ಏನ್ ಆಟ ಆಡೋಣ ಅಂದ್ರೆ ಕಣ್ಣ ಮುಚ್ಚಲೆ ಆಟ ಆಡ್ತಾ ಇರ್ತಾರೆ ಇಬ್ರು ಕೂಡ. ಹೀಗೆ ಪಾಂಡಾನ ಕಣ್ಣಿಗೆ ಬಟ್ಟೆನ ಕಟ್ಬಿಟ್ಟು ಹೀಗೆ ಆಟ ಆಡ್ತಿರ್ಬೇಕಾದ್ರೆ ಅದೇ ಜಾಗಕ್ಕೆ ಈ ಕ್ರೊಕೊಡೈಲ್ ಮತ್ತೆ ಈ ಒಂದು ಮಂಕಿ ಬರುತ್ತೆ. ಅವ್ರನ್ನ ನೋಡಿದ ತಕ್ಷಣ ಜಿಲಾಂಗು ಅಲ್ಲಿಂದ ಓಡು ಪ್ಯಾಂಗ್ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಅದೇ ಒಂದು ಗುಹೆ ಒಳಗಡೆ ಓಡೋಗ್ತಾ ಇರ್ತಾರೆ. ಹೀಗೆ ಮುಂದೆ ಓಡೋಗ್ತಿರ್ಬೇಕಾದ್ರೆ ಡೆಡ್ ಅಂಡ್ ಬಂದ್ಬಿಡುತ್ತೆ. ನೋಡಿದ್ರೆ ಒಂದು ದೊಡ್ಡ ಹಳ್ಳ ಇರುತ್ತೆ. ಇದರಿಂದ ಅಲ್ಲೇ ನಿಂತಿರ್ಬೇಕಾದ್ರೆ ಕ್ರೊಕೊಡೈಲ್ ಮತ್ತೆ ಮಂಕಿ ಬಂದ್ಬಿಟ್ಟು ಇವ್ರನ್ನ ಸುತ್ತ ಹಾಕೊಂಡ್ಬಿಡುತ್ತೆ. ಇವ್ರುಗಳು ಕೂಡ ಏನ್ ಬೇಕು ಅಂತ ಕೇಳಿದಾಗ ನನಗೆ ನೀನೇನ್ ಬೇಡ ಪಾಂಡಾ, ನನಗೆ ಬೇಕಾಗಿರೋದು ಈ ಡ್ರ್ಯಾಗನ್ ಅಷ್ಟೇ ಅನ್ಬಿಟ್ಟು ಆ ಡ್ರ್ಯಾಗನ್ ನ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಪ್ಯಾಂಗ್ ಕಾಪಾಡೋಕೆ ಅಂತ ಹೋದಾಗ ಅವನ್ನ ಅಲ್ಲಿಂದ ತೆಳ್ಬಿಡ್ತಾರೆ. ಇದರಿಂದ ಅವನು ಅದೇ ಒಂದು ಹಳ್ಳದೊಳಗಡೆ ಬಿದ್ದೋಗ್ಬಿಡ್ತಾನೆ. ಮತ್ತೆ ಇವನು ಮೇಲೆ ಎದ್ ಬರೋಕೆ ಟ್ರೈ ಮಾಡಿದಾಗ ಆಗ್ತಾ ಇರೋದಿಲ್ವಲ್ಲ, ಕೊನೆಗೂ ಹಾಗೋ ಈಗ ಮಾಡಿ ಮೇಲ್ ಬಂದ್ ನೋಡಿದ್ರೆ ಜಿಲಾಂಗ್ ನ ಕಿಡ್ನಾಪ್ ಮಾಡ್ಕೊಂಡು ತಗೊಂಡ್ ಹೊಂಟೋಗ್ತಾ ಇರ್ತಾರೆ. ಇದರಿಂದ ಇವನು ಜೋರಾಗಿ ಕಿರ್ಚಾಡ್ತಾನೆ, ಯಾರಾದ್ರೂ ಕಾಪಾಡಿ ನಮ್ಗೆ ಅನ್ಬಿಟ್ಟು. ಆದ್ರೆ ಯಾರು ಕೂಡ ಇನ್ ಸಹಾಯಕ್ಕೆ ಬರೋದಿಲ್ಲ. ಇದರಿಂದ ನನ್ನ ಫ್ರೆಂಡ್ ನ ನಾನೇ ಕಾಪಾಡ್ಬೇಕು ಅನ್ಬಿಟ್ಟು ಅವ್ರಗಳನ್ನ ಫಾಲೋ ಮಾಡ್ಕೊಂಡು ಇವನು ಹೋಗ್ತಾನೆ. ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದಾಗ ಅವ್ರಗಳ ಬೋಟ್ ಹತ್ರ ಇವನು ಕೂಡ ಬರ್ತಾನೆ. ತನ್ನ ಫ್ರೆಂಡ್ ನ ಕಾಪಾಡ್ಬೇಕು ಅಂತ ನೋಡಿದಾಗ ಆಗೋದಿಲ್ಲ. ಆ ಕ್ರೊಕೊಡೈಲ್ ಇವನ್ಗೆ ಸರಿಯಾಗಿ ಹೊಡೆಯುತ್ತೆ. ಇವನ್ನ ತೆಳ್ಬಿಟ್ಟು ಆ ಡ್ರ್ಯಾಗನ್ ನ ಬೋಟ್ ಒಳಗಡೆ ಹಾಕೊಂಡು ತಗೊಂಡು ಹೋಗ್ತಿರ್ಬೇಕಾದ್ರೆ ಇವನು ಆ ಕ್ರೊಕೊಡೈಲ್ ಹತ್ರ ಇರುವಂತಹ ಒಂದು ಬ್ಯಾಗ್ ನ ಕಿತ್ಕೊಂಡ್ಬಿಡ್ತಾನೆ. ಅವ್ರುಗಳು ಆ ಡ್ರ್ಯಾಗನ್ ನ ಬೋಟ್ ಹಾಕೊಂಡು ತಗೊಂಡು ಹೊಂಟೋಗ್ಬಿಡ್ತಾರೆ. ಇವನು ಆ ಬ್ಯಾಗ್ ಒಳಗಡೆ ಓಪನ್ ಮಾಡಿದಾಗ ಅವಾಗ ಇವನಿಗೆ ಗೊತ್ತಾಗುತ್ತೆ ಇವರೆಲ್ಲರೂ ಕೂಡ ಆಫ್ರಿಕಾದಿಂದ ಇಲ್ಲಿಗೆ ಬಂದಿದ್ದಾರೆ ಅಂತ. ಮತ್ತೆ ಅಲ್ಲೇ ಇನ್ನೊಂದು ವಯಸ್ಸಾಗಿರುವಂತ ಒಂದು ಮಂಕಿ ಇರುತ್ತೆ. ಇದರಿಂದ ಅದತ್ರ ಹೋಗ್ಬಿಟ್ಟು ನನ್ನ ಫ್ರೆಂಡ್ ನ ಕಿಡ್ನಾಪ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ, ದಯವಿಟ್ಟು ನನಗೆ ಸಹಾಯ ಮಾಡಿ ನನ್ನನ್ನ ನಿಮ್ ಜೊತೆ ಕರ್ಕೊಂಡು ಹೋಗಿ ಆಫ್ರಿಕಾ ಹೊರಗೊಂದಾಗ ಅದಕ್ಕೆ ಆ ಒಂದು ಮಂಕಿನೂ ಕೂಡ ನಮ್ಮ ಬೋಟ್ ಒಳಗಡೆ ಚಿಕ್ಕ ಮಕ್ಕಳೆಲ್ಲ
ಅಲೋ ಇಲ್ಲ ಅನ್ಬಿಟ್ಟು ಅವನ್ನ ಬೋಟಿಂದ ತೆಗೆದು ಆಚೆ ಹಾಕ್ಬಿಡ್ತಾರೆ. ಇವನು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಅವ್ನ್ ಬಿಡೋದಿಲ್ಲ. ಇದರಿಂದ ಹೇಗಾದ್ರೂ ಮಾಡಿ ನನ್ನ ಫ್ರೆಂಡ್ ನಾನು ಕಾಪಾಡ್ಲೇಬೇಕು ಅನ್ಬಿಟ್ಟು ಇವನ್ ಏನ್ ಮಾಡ್ತಾನೆ ಅಂದ್ರೆ ಆ ಬೋಟ್ ಹೋಗೋ ಟೈಮಲ್ಲಿ ಹಿಂದೆನೆ ಒಂದು ಚಿಕ್ಕ ಬೋಟ್ ಹೋಗ್ತಾ ಇರುತ್ತೆ ಕೆಲವು ಐಟಮ್ಸ್ ಗಳನ್ನ ಹಾಕೊಂಡು. ಇದರಿಂದ ಅದೇ ಒಂದು ಬೋಟ್ ಒಳಗಡೆ ಬಚ್ಚಿಕೊಂಡು ಕುತ್ಕೊಂಡ್ಬಿಡ್ತಾನೆ. ನೈಟ್ ಆಗ್ತಿದಂಗೆನೆ ಇವ್ರ ಮಕ್ಳು ಇಬ್ರು ಕೂಡ ಬಂದಿರೋದಿಲ್ವಲ್ಲ, ಇದರಿಂದ ಇವ್ರ ತಂದೆ ತಾಯಿ ಎಲ್ಲ ಹುಡುಕ್ತಾ ಇರ್ತಾರೆ ಇವರಿಬ್ರು ಎಲ್ಲಿಗೆ ಹೋದ್ರು ಅನ್ಬಿಟ್ಟು. ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಪ್ಯಾಂಗು ಇವರೆಲ್ಲರೂ ಕೂಡ ಒಂದು ಸಮುದ್ರದ ಮಧ್ಯೆ ಇರ್ತಾರೆ. ಹೀಗೆ ಆ ಒಂದು ವಯಸ್ಸಾದ ಕೋತಿ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಬಾಕ್ಸ್ ಕೈ ತಪ್ಪೋಗಿ ಈ ಪ್ಯಾಂಗ್ ನ ಬೋಟ್ ಮೇಲೆ ಬಿದ್ದು ಈ ಪ್ಯಾಂಗು ಇದೇ ಒಂದು ಬೋಟ್ ಒಳಗಡೆ ಬಂದು ಬಿದ್ದೋಗ್ಬಿಡ್ತಾನೆ. ಬಿದ್ದೋದಾಗ ಇವನ್ಗೆ ಬೈತಾ ಇರ್ತಾನೆ, ನಾನು ಹೇಳಿದ್ದೆ ತಾನೆ ಬರ್ಬೇಡ ಅಂತ, ಏಂತಕ್ ಬಂದೆ ಹಾಗೆ ಹೀಗೆ ಅಂತ. ಹೆಂಗಿದ್ರು ಬಂದಿರೋದು ಬಂದ್ಬಿಟ್ಟಿದ್ದಾನೆ, ಇನ್ನೇನು ಮಾಡೋದಿಕ್ ಆಗೋದಿಲ್ಲ, ನಾನ್ ನಿನ್ನ ಆಫ್ರಿಕಾಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಾನು ಹೇಳೋ ಕೆಲಸ ಎಲ್ಲ ನೀನ್ ಮಾಡ್ಬೇಕು ಅಂದ್ಬಿಟ್ಟು ಅವನ ಕೈಯಲ್ಲಿ ಪ್ರತಿ ಒಂದು ಕೆಲಸನೂ ಮಾಡಿಸ್ತಾನೆ. ಇದರಿಂದ ಪ್ಯಾಂಗ್ ಕೂಡ ಸರಿ ಆಯ್ತು ಕ್ಯಾಪ್ಟನ್ ಅನ್ಕೊಂಡು ಎಲ್ಲ ಕೆಲಸನೂ ಅವನೇ ಮಾಡ್ತಾ ಇರ್ತಾನೆ. ಈ ಕಡೆ ಜಿಲಾಂಗ್ ನ ಒಂದು ಕೇಜ್ ಒಳಗಡೆ ಕೂಡಾಕ್ತಾರೆ. ಜಿಲಾಂಗ್ ಕೂಡ ನಾನು ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ ಅಂದಾಗ ಅವೆಲ್ಲ ನಿನಗ್ ಬೇಡ, ನಾವ್ ಹೇಳೋ ಕಡೆ ನೀನ್ ಬರ್ಬೇಕು, ಇನ್ಮೇಲೆ ನಿಮ್ ತಂದೆ ತಾಯಿಗಳನ್ನ ಯಾರನ್ನು ಕೂಡ ನೀನ್ ಮೀಟ್ ಮಾಡೋದಿಕ್ಕೆ ಆಗೋದಿಲ್ಲ ನೀನು ಅಂತ ಹೇಳ್ತಿರ್ಬೇಕಾದ್ರೆ ಜಿಲಾಂಗ್ಗೆ ತುಂಬಾ ಕೋಪ ಬಂದ್ಬಿಟ್ಟು ತನ್ನ ಬಾಯಿಂದ ಐಸ್ ನ ಬಿಡ್ತಾಳೆ. ಇದರಿಂದ ಅವಳಿಗೆ ತುಂಬಾ ಖುಷಿ ಆಗಿ ಹೋಗ್ಬಿಡುತ್ತೆ, ನನ್ನ ಬಾಯಿಂದನೂ ಕೂಡ ಐಸ್ ನ ಬಿಡ್ಬೋದು ಅಂತ. ಆಕ್ಚುಲಿ ಇವಳು ಮೋಡಗಳನ್ನ ಬಿಡ್ಬೋದು ಅಂತ ಅನ್ಕೊಂಡಿರ್ತಾಳೆ. ಇವಳಿಗೆ ಇರೋಂತ ಪವರ್ ಬಂದ್ಬಿಟ್ಟು ತನ್ನ ಬಾಯಿಂದ ಐಸ್ ನ ಬಿಡುವಂತದ್ದು. ಇದರಿಂದ ಬ್ಯಾಬೂನ್ ಕೋತಿ ಇವಳು ಬಾಯಿನ ಕಟ್ಟಾಕ್ಬಿಡುತ್ತೆ, ಇವಳು ಇನ್ನೇನಾದ್ರು ತೊಂದರೆ ಕೊಡ್ತಾಳೆ ಅನ್ಬಿಟ್ಟು. ಮತ್ತೆ ನೈಟ್ ಆಗ್ತಿದ್ದಂಗೆನೆ ಇವಳು ಟ್ರಾವೆಲ್ ಮಾಡ್ತಿದ್ದಂತ ಸಮುದ್ರದಲ್ಲಿ ಒಂದು ಸುನಾಮಿ ಬರುತ್ತೆ. ಇದರಿಂದ ಆ ಬೋಟ್ ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಿರ್ಬೇಕಾದ್ರೆ ಆ ಬೋಟ್ ಗೆ ಒಂದು ಸಿಡ್ಲು ಹೊಡೆದು ಆ ಬೋಟ್ ಕೂಡ ಅರ್ಧಕ್ಕೆ ಬ್ರೇಕ್ ಆಗ್ಬಿಡುತ್ತೆ. ಈ ಒಂದು ಗ್ಯಾಪ್ ಅಲ್ಲಿ ಕ್ಯಾಪ್ಟನ್ ಮಂಕಿ ಕಾಲು ಒಂದು ಮರತುಂಡು ಕೆಳಗಡೆ ಸಿಗಾಕೊಂಡ್ಬಿಡುತ್ತೆ. ಇದರಿಂದ ಪ್ಯಾಂಗುಗೆ ನೀನು ಆ ಚಿಕ್ಕ ದೋಣಿ ಇದೆಯಲ್ಲ ಅದರಿಂದ ಎಸ್ಕೇಪ್ ಆಗ್ಬಿಡು, ನಾನು ಬರೋದಿಕ್ಕಾಗೋದಿಲ್ಲ, ನಿಮ್ ಪ್ರಾಣನ ಉಳಿಸ್ಕೊಂತ. ಆದ್ರೆ ನಮ್ ಹೀರೋ ನಿಮ್ಮನ್ನ ಬಿಟ್ಟು ಹೋಗೋದಿಕ್ಕಾಗೋದಿಲ್ಲ ಅನ್ಬಿಟ್ಟು ಹಾಗೋ ಹೀಗೋ ಮಾಡಿ ಅವ್ರನ್ನ ಒಂದು ಕಾಲ್ನ ಬೆಳೆಸ್ಬಿಟ್ಟು ಅವ್ರನ್ನು ಕೂಡ ಒಂದು ಚಿಕ್ಕ ದೋಣಿಯಲ್ಲಿ ಕೊಂಡಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಆ ಒಂದು ಬೋಟ್ ಕೂಡ ಮುಳುಗೊಂಡೋಗ್ಬಿಡುತ್ತೆ. ಮತ್ತೆ ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಈ ಜನ ಇವರೆಲ್ಲರೂ ಕೂಡ ಆಫ್ರಿಕಾಗೆ ಕರ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಮತ್ತೆ ಈ ಕಡೆ ನಮ್ಮ ಪ್ಯಾಂಗ್ಗೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದಾಗ ಆ ಕ್ಯಾಪ್ಟನ್ ಮಂಕಿ ಕೂಡ ನಿಮ್ಗೆ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇರುತ್ತೆ, ನನ್ನ ಪ್ರಾಣನ ಕಾಪಾಡ್ದೆ ನೀನು ತುಂಬಾ ಧೈರ್ಯವಂತ ಹಾಗೆ ಹೀಗೆ ಅಂತ. ಪ್ಯಾಂಗು ಕೂಡ ಒಂದು ಸಮುದ್ರ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾನೆ. ಮಂಕಿ ಕ್ಯಾಪ್ಟನ್ ಇವನ್ನ ಕರ್ಕೊಂಡು ಆಫ್ರಿಕಾಗೆ ತಗೊಂಬಂದ್ ಬಿಡ್ತಾರೆ. ತಗೊಂಬಂದ್ ಬಿಟ್ಬಿಟ್ಟು ನನ್ನ ಪ್ರಾಣನ ಕಾಪಾಡಿರೋದಕ್ಕೆ ನಿನ್ಗೊಂದು ಪ್ರೈಸ್ ನ ಕೊಡ್ತೀನಿ ಅನ್ಬಿಟ್ಟು ಒಂದು ಚಿನ್ನದ ಲಾಕೆಟ್ ನ ಕೊಡ್ತಾರೆ. ಇದು ಯಾವಾಗ್ಲೂ ಕೂಡ ನಿನ್ ಜೊತೆ ಇಟ್ಕೊ, ನಿನ್ಗೆ ಯೂಸ್ ಆಗುತ್ತೆ ಅನ್ಬಿಟ್ಟು ಗುಡ್ ಬೈ ನ ಹೇಳಿ ಹೊರಟೋಗ್ಬಿಡ್ತಾರೆ. ಇವನು ಕೂಡ ತನ್ನ ಫ್ರೆಂಡ್ ನ ಹುಡ್ಕೊಂಡ ಅಂತ ಮುಂದೆ ಹೋಗ್ತಿರ್ಬೇಕಾದ್ರೆ ಹಿಂದೆ ನೋಡ್ತಾನೆ ಕೆಲವು ಫಾಕ್ಸ್ ಗಳೆಲ್ಲ ಇವನ ಹತ್ರ ಹೊಡ್ಬಿಡ್ತಾ ಇರುತ್ತೆ. ಆಗ ಅಲ್ಲಿಗೊಂದು ಮಂಕಿ ಬರುತ್ತೆ. ಇದ್ರ ಹೆಸರು ಜೋಜೋ ಅಂತ. ಈ ಜೋಜೋ ನಮ್ಮ ಪ್ಯಾಂಗುಗೆ ಹೇಳುತ್ತೆ, ಈಗೇನಾದ್ರು ನೀನು ಓಡ್ಲಿಲ್ಲ ಅಂದ್ರೆ ನಿನ್ ಕತೆ ಮುಗಿಸ್ಬಿಡ್ತಾರೆ ಅವರು ಅಂತ ಹೇಳಿದ ತಕ್ಷಣ ನಮ್ ಪ್ಯಾಂಗ್ ಕೂಡ ಸಿಕ್ಕಾಪಟ್ಟೆ ಬೈದಿಂದ ಓಡೋಕೆ ಶುರು ಮಾಡ್ತಾನೆ. ಆ ಒಂದು ಫಾಕ್ಸ್ ಗಳು ಕೂಡ ನಮ್ ಪ್ಯಾಂಗ್ ನ ಆಟಾಡ್ಸ್ಕೊಂಡೇ ಬರ್ತವೆ. ಇದರಿಂದ ಜೋಜೋ ಏನ್ ಮಾಡ್ತಾನೆ ಅಂದ್ರೆ ಒಂದು ಕಡ್ಡಿನ ತಗೊಂಡ್ಬರ್ತಾನೆ. ತಗೊಂಡ್ಬಂದ್ಬಿಟ್ಟು ಇದನ್ನ ಕ್ಯಾಚ್ ಮಾಡಿ ಅನ್ಬಿಟ್ಟು ಅವುಗಳ ಸೈಡ್ಗೆ ಹೆಸ್ಬಿಡ್ತಾನೆ. ಆ ಒಂದು ಫಾಕ್ಸ್ ಗಳು ಕೂಡ ಅದೇ ಒಂದು ಕಡ್ಡಿನ ತರೋದಕ್ಕೆ ಅನ್ಬಿಟ್ಟು ಹೊರಟೋಗ್ಬಿಡ್ತವೆ. ಈ ಒಂದು ಗ್ಯಾಪ್ ನ ಯೂಸ್ ಮಾಡ್ಕೊಂಡೆ ಇವ್ರುಗಳು ಅಲ್ಲಿಂದ ಎಸ್ಕೇಪ್ ಆಗೋಗ್ಬಿಡ್ತಾರೆ. ಅವ್ರಗಳಿಂದ ಎಸ್ಕೇಪ್ ಆಗ್ಬಿಟ್ಟು ನಮ್ ಪ್ಯಾಂಗು ಜೋಜೋ ಹತ್ರ ಮಾತಾಡ್ತಾ ಇರ್ತಾನೆ. ನಾನು ಏಷ್ಯಾದಿಂದ ಬಂದಿದ್ದೀನಿ, ನಾನು ನನ್ನ ಫ್ರೆಂಡ್ ನ ಕಾಪಾಡೋದಕ್ಕೆ ಇಲ್ಲಿಗೆ ಬಂದೆ ಅನ್ಬಿಟ್ಟು ಆ ಮ್ಯಾಪ್ ನು ಕೂಡ ತೋರಿಸ್ತಾನೆ. ತೋರಿಸ್ಬಿಟ್ಟು ಈ ಜಾಗ ನಿನಗೆ ಗೊತ್ತಾ, ನನಗೆ ತೋರಿಸ್ತಿ ಅಂತ ಕೇಳಿದಾಗ ಅದಕ್ಕೆ ಜೋಜೋನು ಕೂಡ ಸರಿ ಆಯ್ತು ನಾನು ನಿಂಗೆ ತೋರಿಸ್ತೀನಿ ಈ ಜಾಗನ, ಅದ್ರ ಬದಲಾಗಿ ನನಗೆ ನಿನ್ ಕತ್ತಲ್ಲಿರೋ ಲಾಕೆಟ್ ನ ನೀನು ನನಗೆ ಕೊಡಬೇಕು ಅಂದಾಗ ಸರಿ ಆಯ್ತು ಅನ್ಬಿಟ್ಟು ಅವನು ಕೂಡ ಕೊಟ್ಬಿಡ್ತಾನೆ. ಸರಿ ಬಾ ತೋರಿಸ್ತೀನಿ ಅನ್ಬಿಟ್ಟು ಹೀಗೆ ಮುಂದೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ಮುಂದೆ ಕರ್ಕೊಂಡು ಹೋಗ್ತಾ ಒಂದು ಜಾಗದ ಹತ್ರ ಬರ್ತಾನೆ. ಅಲ್ಲಿ ಒಂದು ಮನೆ ಇರುತ್ತೆ. ಅದ್ರೊಳಗಡೆ ಹೋಗಿದ ತಕ್ಷಣ ಇವ್ನ ಹಿಂದೆ ಒಂದು ಜಿಂಕೆ ಬಂದ್ಬಿಟ್ಟು ಇವನ್ನ ಲಾಕ್ ಮಾಡ್ಕೊಂಡ್ಬಿಡ್ತದೆ. ಆಕ್ಚುಲಿ ಇದೆಲ್ಲ ಒಂದು ಟ್ರ್ಯಾಪ್ ಆಗಿರುತ್ತೆ, ಇವನ್ನ ಇಲ್ಲೇ ಕೂಡಾಕೊಳ್ಳೋದಕ್ಕೆ ಅಂತ. ಈ ಜೋಜೋ ಇವನ್ಗೆ ಸುಳ್ಳು ಹೇಳಿ ಈ ಜಾಗಕ್ಕೆ ಕರ್ಕೊಂಡ್ ಬಂದಿರ್ತಾನೆ. ಮತ್ತೆ ಇಲ್ಲೇ ನಾವು ಇವ್ರ ಬಾಸ್ ನ ನೋಡ್ತೀವಿ. ಇವನ ಹೆಸರು ಡೈರೋಸ್ ಅಂತ. ಈ ಡೈರೋಸ್ ಈ ರೀತಿ ಪ್ರಾಣಿಗಳನ್ನೆಲ್ಲ ಹಿಡ್ಕೊಂಡ್ಬಂದು ಕೂಡಾಕಿ ಅವ್ರಗಳಿಗೆ ಟ್ರೈನಿಂಗ್ ಕೊಡ್ತಾ ಎಂಟರ್ಟೈನ್ಮೆಂಟ್ ಗೋಸ್ಕರ ಯೂಸ್ ಮಾಡ್ಕೋತಾ ಇರ್ತಾನೆ. ಇದರಿಂದ ನಮ್ಮ ಪಾಂಡನ ಯೂಸ್ ಮಾಡ್ಕೊಬೇಕು ಅನ್ಬಿಟ್ಟು ಇವನ್ನ ಲಾಕ್ ಮಾಡಿ ಇಟ್ಟಿರ್ತಾರೆ. ಅವನಿಗೆ ಡ್ಯಾನ್ಸ್ ನ ಕಲಿಸ್ಬೇಕು ಅನ್ಬಿಟ್ಟು. ನಮ್ಮ ಪ್ಯಾಂಗುಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ಅಂದರೂ ಕೂಡ ಅವರು ಬಿಡೋದಿಲ್ಲ. ನೀನು ಇಲ್ಲೇ ಇರ್ಬೇಕು ಅನ್ಬಿಟ್ಟು ಒಂದು ರೂಮ್ ಅಲ್ಲಿ ಅವನ್ನ ಲಾಕ್ ಮಾಡ್ತಾರೆ. ಲಾಕ್ ಮಾಡ್ತಿರ್ಬೇಕಾದ್ರೆ ನಮ್ಮ ಪ್ಯಾಂಗು ಕೂಡ ಹೇಳ್ತಾನೆ ಜೋಜೋಗೆ, ನಾನು ಎಷ್ಟು ನಂಬಿದೆ ನಿನ್ನ, ನೀನೇ ಈ ರೀತಿ ಮೋಸ ಮಾಡ್ತಾ ಇದೀಯ ಅಂತ. ಅದಕ್ಕೆ ಜೋಜೋನು ಕೂಡ ಏನು ಮಾಡೋದಕ್ಕಾಗೋದಿಲ್ಲ, ನಾನು ಕೂಡ ಇದೇ ತರ ಆಡ್ತಿದ್ದೆ, ಆದ್ರೆ ಹೋಗ್ತಾ ಹೊಂದ್ಕೊಂಡ್ಬಿಟ್ಟೆ, ನೀನು ಕೂಡ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಅನ್ಬಿಟ್ಟು ಇವನ್ಗೆ ಸಮಾಧಾನ ಮಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇವನು ಹೊರಡೋಗ್ದಲ್ಲೇ ಇರಬಾರ್ದು ಅನ್ಬಿಟ್ಟು ಅಬ್ಬು ಅನ್ನೋಂತ ಒಂದು ಜಿಂಕೆ ಇರುತ್ತಲ್ಲ ಅದು ಅವನ ಪಕ್ಕನೆ ಮಲ್ಕೊಂಡಿರುತ್ತೆ. ಹೀಗೆ ಸ್ವಲ್ಪ ಹೊತ್ತು ಹಾಗೆ ಇವನು ಕೂಡ ಮಲ್ಕೋತಾನೆ. ಮತ್ತೆ ಮಧ್ಯರಾತ್ರಿ ಎದ್ಬಿಟ್ಟು ತನ್ನ ಉಗುರುಗಳನ್ನ ಯೂಸ್ ಮಾಡ್ಕೊಂಡು ಇವನು ಕೈನ ಲಾಕ್ ಮಾಡಿರೋಂಥ ಬೇಡಿನ ಬಿಡಿಸ್ಕೊಂಡು ಅಲ್ಲಿಂದ ಆಚೆ ಹೋಗ್ತಾ ಇರ್ತಾನೆ. ಆಚೆ ಹೋಗ್ತಿರ್ಬೇಕಾದ್ರೆ ಜೋಜನು ಕೂಡ ನನ್ನ ದಯವಿಟ್ಟು
ಕೈಯಿಂದ ಕಾಪಾಡು, ನಾನು ಕೂಡ ನಿನ್ಗೆ ಏನು ಬೇಕು ಅಂತ ಏನ್ ಮೋಸ ಮಾಡಿಲ್ಲ, ಇವರೆಲ್ಲರೂ ಕೂಡ ನನಗೆ ಫೋರ್ಸ್ ಮಾಡಿದ್ರು ಆ ರೀತಿ ಮಾಡೋದಕ್ಕೆ, ನನ್ಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ, ನನ್ನ ಕೂಡ ಕಾಪಾಡು, ನಿನ್ಗೆ ಬೇಕಾದ್ರೆ ನಿನ್ನ ಫ್ರೆಂಡ್ ಕಿಡ್ನಾಪ್ ಮಾಡಿದ್ರಲ್ಲ ಅವ್ರನ್ನ ಕಾಪಾಡೋದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಇದರಿಂದ ಪ್ಯಾಂಗು ಕೂಡ ಲಾಸ್ಟ್ ಟೈಮ್ ನಿನ್ನ ನಂಬ್ತಾ ಇದ್ದೀನಿ ಅನ್ಬಿಟ್ಟು ಅವನ್ನ ಆ ಜಾಗದಿಂದ ಬಿಡಿಸ್ಬಿಟ್ಟು ಹಾಗೆ ಒಂದು ಮೆಡಲ್ನು ಕೂಡ ತಗೊಂಡು ಅಲ್ಲಿಂದ ಇಬ್ರು ಕೂಡ ಎಸ್ಕೇಪ್ ಆಗಿ ಹೊರಟೋಗ್ಬಿಡ್ತಾರೆ. ಅಲ್ಲಿಂದ ಎಸ್ಕೇಪ್ ಆಗಿ ಟ್ರಾವೆಲ್ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಇವ್ರಿಗೆ ಗೊತ್ತಾಗುತ್ತೆ ಈಗ ನಾವು ಮರುಭೂಮಿನ ದಾಟ್ಕೊಂಡು ಹೋಗ್ಬೇಕು ಅಂತ. ಇದರಿಂದ ಅಲ್ಲೇ ಇದ್ದಂತ ಒಂದು ಒಂಟೆಗೆ ಸ್ವಲ್ಪ ಹಣ ಕೊಟ್ಬಿಟ್ಟು ಈ ಮರುಭೂಮಿನ ದಾಟೋದಕ್ಕೆ ಸಹಾಯ ತಗೋತಾರೆ. ಈ ಕಡೆ ನಮ್ಗೆ ಆಡ್ ಅನ್ನ ತೋರಿಸ್ತಾರೆ. ಆಗ ಅಲ್ಲಿಗೆ ಇವ್ರ ಅಂಕಲ್ ಬರ್ತಾನೆ. ಬಂದ್ಬಿಟ್ಟು ನಿಮ್ಮ ಬರ್ತ್ಡೇ ಗಿಫ್ಟ್ ಇಲ್ಲಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಡ್ರ್ಯಾಗನ್ ನ ಕರೆಸ್ತಾನೆ. ಈ ಡ್ರ್ಯಾಗನ್ ನೋಡ್ಬಿಟ್ಟು ಈ ಆಡನ್ನು ಕೂಡ ಏನಿದು ಅಂತ ಕೇಳಿದಾಗ ಇದು ಪ್ರಪಂಚದಲ್ಲಿ ತುಂಬಾ ರೇರೆಸ್ಟ್ ಆಗಿರೋ ಡ್ರ್ಯಾಗನ್, ಇದು ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಅಂತ. ಈ ಆಡೆಗೆ ಈ ಗಿಫ್ಟ್ ಏನ್ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಈ ಕಡೆ ಇವರು ಆ ಮರುಭೂಮಿಲಿ ಟ್ರಾವೆಲ್ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಆಗ ಅಲ್ಲಿಗೆ ಚಿಕ್ಕ ಚಿಕ್ಕ ಐಸ್ ಸೈಜ್ ಬರ್ತವೆ. ನೋಡ್ತಿದ್ದಂಗೆನೆ ಇವ್ರನ್ನ ಫಾಲೋ ಮಾಡ್ಕೊಂಡು ತುಂಬಾ ಐಸ್ ಸೈಜ್ ಗಳು ಬರೋಕೆ ಶುರು ಮಾಡ್ತವೆ. ಇವ್ರುಗಳು ಫಾಲೋ ಮಾಡ್ತಾ ಇರೋದು ಏಂತಕ್ಕೆ ಅಂತ ನಮ್ ಹೀರೋಗೆ ಗೊತ್ತಾಗ್ಬಿಡುತ್ತೆ. ಅದ್ಯಾಕಪ್ಪ ಅಂದ್ರೆ ನೀರ್ಗೋಸ್ಕರ. ಇವನು ತಗೊಂಡ್ಬಂದಿರೋಂತ ಎಲ್ಲಾ ಬಾಟಲ್ ಗಳಿಂದ ಅವುಗಳಿಗೆ ನೀರ್ನ ಕೂಡಿಸ್ತಾನೆ. ಎಲ್ಲಾ ಕೂಡಿಸಿ ಖಾಲಿ ಆಗೋಗ್ಬಿಡುತ್ತೆ. ಇದರಿಂದ ಅವುಗಳು ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಈ ಒಂದು ಗ್ಯಾಪ್ ಅಲ್ಲಿ ಆ ಒಂಟೆ ಕೂಡ ಎಸ್ಕೇಪ್ ಆಗೋಗ್ಬಿಟ್ಟಿರುತ್ತೆ. ಇನ್ನೇನು ಒಂಟೆನೂ ಇಲ್ಲ, ನೀರು ಇಲ್ಲ, ನಮ್ ಹಣೆ ಬರೋಕೆ ಈ ಮರುಭೂಮಿಲಿ ನಡ್ಕೊಂಡೆ ಹೋಗ್ಬೇಕು ನಡಿ ಅನ್ಬಿಟ್ಟು ಜೋ ಬೈಕೊಂಡೇ ಹೋಗ್ತಾ ಇರ್ತಾನೆ. ಈ ಕಡೆ ಈ ಆಡೆಗೆ ಆ ಒಂದು ಡ್ರ್ಯಾಗನ್ ಎಂತ ಸ್ಪೆಷಲ್ ಆಗಿರುವಂತ ಡ್ರ್ಯಾಗನ್ ಅಂತ ತೋರಿಸ್ಬೇಕು ಅನ್ಬಿಟ್ಟು ತೋರ್ಸೋದಿಗೆ ಇವನ್ನ ಕರ್ಕೊಂಡ್ ಬಂದಿರ್ತಾರೆ. ಆ ಡ್ರ್ಯಾಗನ್ ನ ಒಂದು ಜಾಗದಲ್ಲಿ ಕಟ್ಟಾಕ್ಬಿಟ್ಟು ಅದ್ರ ಮುಂದೆ ಒಂದು ಕೋಳಿನ ಹಾಕ್ಬಿಟ್ಟು ಅದನ್ನ ಫ್ರೀಸ್ ಮಾಡೋದಕ್ಕೆ ಹೇಳ್ತಾರೆ. ಇದರಿಂದ ಆ ಡ್ರ್ಯಾಗನ್ ಕೂಡ ತುಂಬಾ ಭಯ ಪಡ್ಕೊಂಡ್ಬಿಟ್ಟು ಆ ಒಂದು ಕೋಳಿನ ಫ್ರೀಸ್ ಮಾಡ್ದಲೆ ಇವ್ರ ಹಿಂದೆ ಇನ್ನೊಂದು ಮರ ಇರುತ್ತೆ. ಆ ಒಂದು ಮರನೇ ಪೂರ್ತಿ ಐಸ್ ಮಾಡಾಕ್ಬಿಡುತ್ತೆ. ಇದನ್ನ ನೋಡಿ ಒಂದ್ ನಿಮಿಷ ಶಾಕೆ ಆಗೋಗ್ಬಿಡುತ್ತೆ ಅಲ್ಲಿರೋ ಎಲ್ಲರೂ ಕೂಡ. ಈ ಡ್ರ್ಯಾಗನ್ ನಮ್ಗೆ ತುಂಬಾ ಯೂಸ್ ಆಗುತ್ತೆ ಅನ್ಬಿಟ್ಟು ಈ ಕಡೆ ಇವರಿಬ್ರು ಮರುಭೂಮಿಲಿ ನಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಆ ಜೋಜೋಗಂತೂ ಹಾಕ್ತಾನೆ ಎಲ್ಲ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಆ ಜೋಜೋ ಅಲ್ಲೇ ತಲೆ ತಿರ್ಕೊಂಡು ಬಿದ್ದೋಗ್ಬಿಡುತ್ತೆ. ಇದರಿಂದ ಪ್ಯಾಂಗೆ ಅದನ್ನ ತನ್ನ ಹೆಗ್ಲ ಮೇಲೆ ಹಾಕೊಂಡು ಹೀಗೆ ಮುಂದೆ ಹೋಗ್ತಾ ಇರ್ತಾನೆ. ಇವನ್ಗೂ ಕೂಡ ಮುಂದೆ ಹೋಗ್ತಾ ಆಗೋದಿಲ್ಲ, ಕುಡಿಯೋದಕ್ಕೆ ಬೇರೆ ನೀರ್ ಇರೋದಿಲ್ಲ. ಇದರಿಂದ ಇವನ್ಗೂ ಕೂಡ ಸುಸ್ತಾಗ್ಬಿಟ್ಟು ಅಲ್ಲೇ ಬಿದ್ದೋಗ್ಬಿಡ್ತಾನೆ. ಇವನ್ ಬಿದ್ದೋದಾಗ ಈ ಜೋಜೋಗೂ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದಾಗ ಇವನ್ ಬಿದ್ದೋಗಿರೋದನ್ನ ನೋಡಿ ಇವನ್ನೇ ಹೇಳ್ಕೊಂಡು ಹೋಗಕ್ಕೆ ಶುರು ಮಾಡ್ತಾನೆ. ಹೀಗೆ ತಳ್ಕೊಂಡ್ ಮುಂದೆ ಹೋಗ್ತಿರ್ಬೇಕಾದ್ರೆ ಆಗ ಮುಂದೆ ನೋಡ್ತಾನೆ ಇವನು ಮರುಭೂಮಿನ ದಾಟ್ಕೊಂಡು ಆಫ್ರಿಕಾ ಜಂಗಲ್ಗೆ ಬಂದ್ಬಿಟ್ಟಿರ್ತಾನೆ. ಪ್ಯಾಂಗ್ಗೆ ಪ್ರಜ್ಞೆ ಬಂದಾಗ ಇವನ್ ಮುಂದೆ ನೋಡ್ತಾನೆ. ಇವನ್ ಮುಂದೆ ತುಂಬಾ ಹಣ್ಣುಗಳಿರುತ್ತೆ. ಇದರಿಂದ ಹೊಟ್ಟೆ ತುಂಬಾ ಎಲ್ಲ ತಿಂತಾನೆ. ಆ ಜಾಗ ಮಾತ್ರ ನೋಡೋದಕ್ಕೆ ಸೂಪರ್ ಆಗಿರುತ್ತೆ. ಆ ಜಾಗದಲ್ಲೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಅಲ್ಲೇ ಸ್ನಾನ ಕೂಡ ಎಲ್ಲ ಮಾಡ್ತಾರೆ. ಮತ್ತೆ ನೀರ್ ಮೇಲೆ ಒಂದು ಬಂಡಿ ಇರುತ್ತೆ, ಅದ್ರ ಮೇಲೆ ಕುತ್ಕೊಂಡು ಇಬ್ರು ಮಾತಾಡ್ತಿರ್ಬೇಕಾದ್ರೆ ಆಗ ಅಲ್ಲಿ ಒಂದು ನೀರಾನೆ ಬಂದ್ಬಿಡುತ್ತೆ. ಇದರಿಂದ ಭಯ ಪಡ್ಕೊಂಡು ಜೋಜೋ ಅಲ್ಲಿಂದ ಓಡೋಗ್ಬಿಡ್ತಾನೆ. ಇದರಿಂದ ಅವನ್ನ ಹುಡುಕೊಂಡೆ ಈ ಪ್ಯಾಂಗ್ ಬಂದಾಗ ಆಗ ಸಡನ್ ಆಗಿ ಅಲ್ಲಿಗೆ ಇವನು ಕೂಡ ಲಾಕ್ ಮಾಡಕ್ಕೆ ಅಂತ ಬಂದಾಗ ಪ್ಯಾಂಗು ಸ್ಪೀಡ್ ಆಗಿ ಓಡೋಕೆ ಶುರು ಮಾಡ್ತಾನೆ. ಆದ್ರೆ ಆಗೋದಿಲ್ಲ, ಇವನು ಕೂಡ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಈ ಕಡೆ ಆಡೆ ಇದನ್ನಲ್ಲ ಅವನು ಜಿರೋಂಗ್ ಹತ್ರ ಬರ್ತಾನೆ ಮಾತಾಡೋದಕ್ಕೆ ಅನ್ಬಿಟ್ಟು. ಇದರಿಂದ ಈ ನನ್ ಕಟ್ಟಿರೋ ಬಾಯಿನ ಬಿಚ್ಚು, ನಾನು ನಿನ್ ಜೊತೆ ಆಟ ಆಡ್ತೀನಿ, ನನ್ನ ಹೊರಗಡೆ ಕರ್ಕೊಂಡ್ ಬಂದಾಗ ಆಡನ್ನು ಕೂಡ ಅವನ ಒಂದು ಕೇಜ್ ಒಳಗಡೆಯಿಂದ ಬಿಡಿಸ್ಬಿಡ್ತಾನೆ. ಇದರಿಂದ ಈ ಒಂದು ಟೈಮ್ ನ ಯೂಸ್ ಮಾಡ್ಕೊಂಡು ಜುಲಾಂಗು ಅಲ್ಲಿಂದ ಎಸ್ಕೇಪ್ ಆಗಿ ಹೊರಟೋಗ್ತಾ ಇರ್ತಾಳೆ. ಇವಳು ಓಡೋಗ್ತಾ ಇರೋದ್ನ ಈ ಲಯನ್ಸ್ ಗಳು ನೋಡ್ಬಿಟ್ಟು ಇವಳನ್ನ ಮತ್ತೆ ಹಿಡಿಯೋದಕ್ಕೆ ಅನ್ಬಿಟ್ಟು ಇವ್ರ ಹಿಂದೆ ಬರ್ತಾರೆ. ಇವಳು ಮುಂದೆ ಓಡ್ತಾ ಇರ್ಬೇಕಾದ್ರೆ ಒಂದು ದೊಡ್ಡ ಹಳ್ಳ ಬರುತ್ತೆ. ಅದನ್ನ ದಾಟೋದಕ್ಕೆ ಇವಳಿಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಇವಳಿಗೆ ಹಾರೋದಕ್ಕೆ ಬೇರೆ ಬರೋದಿಲ್ವಲ್ಲ. ಇದರಿಂದ ಆ ಒಂದು ಕ್ರೊಕೊಡೈಲ್ ಮತ್ತೆ ಹಾಗೆ ಆ ಮಂಕಿ ಆ ಲಯನ್ ಬಂದ್ಬಿಟ್ಟು ಮತ್ತೆ ಇವಳನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಈ ಕಡೆ ಇವ್ರುಗಳನ್ನ ಲಾಕ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಇವ್ರನ್ನ ಮುಂದಗಡೆ ಒಂದು ಹೈನ ಬಂದ್ ನಿಂತ್ಕೊಳ್ಳುತ್ತೆ. ಅಂದ್ರೆ ಕನ್ನಡದಲ್ಲಿ ಕತ್ತೆ ಕೆರ್ಬ. ಅದನ್ನ ನೋಡಿದ ತಕ್ಷಣ ಇವರಿಬ್ರು ಕೂಡ ಭಯ ಪಡ್ಕೊಂಡ್ಬಿಡ್ತಾರೆ. ಯಾಕಪ್ಪ ಅಂದ್ರೆ ಇವುಗಳು ಅಟ್ಯಾಕ್ ಮಾಡಿದ್ರೆ ಒಂದೇ ಅಟ್ಯಾಕ್ ಮಾಡೋದಿಲ್ಲ, ಒಂದು 50-12 ಅಟ್ಯಾಕ್ ಮಾಡ್ಬಿಡ್ತವೆ, ನಮ್ ಕತೆ ಮುಗಿಸ್ಬಿಡ್ತವೆ ಅನ್ಬಿಟ್ಟು ಡೈರೋಸ್ ಮತ್ತೆ ಅಬ್ಬು ಇವರಿಬ್ರು ಕೂಡ ಎಸ್ಕೇಪ್ ಆಗಿ ಹೊಂಟೋಗ್ಬಿಡ್ತಾರೆ. ಇವರಿಬ್ರನ್ನ ಇಲ್ಲೇ ಬಿಟ್ಬಿಟ್ಟು ಆ ಒಂದು ಹೈನ ಕೂಡ ಇವ್ರುಗಳ ಹತ್ರ ಬರುತ್ತೆ. ಇದರ ಹೆಸರು ಬಂದ್ಬಿಟ್ಟು ನೈಲಾ ಅಂತ. ಈ ನೈಲಾ ಪ್ಯಾಂಗ್ ನ ನೋಡ್ಬಿಟ್ಟು ಯಾರ್ ನೀನು ಇಷ್ಟೊಂದು ವಿಚಿತ್ರವಾಗಿದ್ಯಾ, ಎಲ್ಲಿಂದ ಬಂದೆ ಹಾಗೆ ಹೇಗೆ ಅನ್ಬಿಟ್ಟು ಇನ್ ಬ್ಯಾಗ್ ನ ಚೆಕ್ ಮಾಡುತ್ತೆ. ಚೆಕ್ ಮಾಡ್ತಿರ್ಬೇಕಾದ್ರೆ ಆ ಒಂದು ಮ್ಯಾಪ್ ನ ನೋಡುತ್ತೆ. ಎಲ್ಲಿಗೆ ಹೋಗ್ತಾ ಇದೀರಿ ಅಂತ ಕೇಳಿದಾಗ ನಾವು ಲಯನ್ಸ್ ರಾಕ್ ಹತ್ರ ಹೋಗ್ತಾ ಇದೀವಿ ಅಂತ ಹೇಳಿದಾಗ ಇದಕ್ಕೆ ತುಂಬಾ ಬೇಜಾರಾಗ್ಬಿಡುತ್ತೆ. ಇವರು ಕೂಡ ಏನಾಯ್ತು ಅಂತ ಕೇಳಿದಾಗ ಮುಂಚೆ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ದೋ, ಆದ್ರೆ ಲಯನ್ಸ್ ಗಳೆಲ್ಲ ನಮ್ಮನ್ನ ಅಲ್ಲಿಂದ ಓಡಿಸ್ಬಿಟ್ಟು ಇದರಿಂದ ನಾನು ಸಪರೇಟ್ ಆಗಿ ಹೋಗ್ಬಿಟ್ಟೆ. ಇವಾಗ ನಮ್ಮ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಅವ್ರನ್ನ ಹುಡ್ಕೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಅಂದಾಗ ಅದಕ್ಕೆ ಪ್ಯಾಂಗ್ ಕೂಡ ಸರಿ ಆಯ್ತು ಬಾ, ನೀನು ಕೂಡ ನಮ್ ಜೊತೆಗೆ ಆ ಲಯನ್ ರಾಕ್ಸ್ ಹತ್ರ ಹೋಗೋಣ, ನಿಮ್ ತಂದೆ ತಾಯಿ ಅಲ್ಲೆಲ್ಲ ರೈತ್ರೆ, ನಾನು ನಿನ್ನ ನಿಮ್ಮ ಮನೆಗೆ ಸೇರಿಸ್ತೀನಿ ಅಂತ. ಇದರಿಂದ ನಾಯ್ಲಾ ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾಳೆ. ಮತ್ತೆ ಈಗ ಇವರು 3 ಜನನು ಕೂಡ ಟ್ರಾವೆಲ್ ಮಾಡಕ್ಕೆ ಶುರು ಮಾಡ್ತಾರೆ. ಹೀಗೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ನೈಟ್ ಆಗೋಗ್ಬಿಡುತ್ತೆ. ಇವರು ಅಲ್ಲೇ ಒಂದೊಂದು ಜಾಗದಲ್ಲಿ ಮಲ್ಕೋತಾರೆ. ಮತ್ತೆ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಈ ಆಡೆ ಜಿಲಾಂಗ್ ಹತ್ರ ಬರ್ತಾನೆ. ಬಂದ್ಬಿಟ್ಟು ನಿಂಗೆ ಯಾರ್ಯಾರ ಫ್ರೆಂಡ್ಸ್ ಇದಾರೆ ಅಂತ ಕೇಳಿದಾಗ ಅದಕ್ಕೆ ಜಿಲಾಂಗ್ ಕೂಡ ನಂಗೆ ಪ್ಯಾಂಗ್ ಅಂತ ಒಂದು ಫ್ರೆಂಡ್ ಇದೆ ಅಂತ ಹೇಳುತ್ತೆ. ಅದಕ್ಕೆ ಆಡನ್ನು ಕೂಡ ಒಂದು ಜೀವನದ ಸ್ಟೋರಿನ ಹೇಳುತ್ತೆ. ನನ್ಗೂ ಕೂಡ ಚಿಕ್ಕ ವಯಸ್ಸಲ್ಲಿ ಒಂದು ಬೆಸ್ಟ್ ಫ್ರೆಂಡ್ ಇದ್ಲು,
ಆದ್ರೆ ಅದು ಲಯನ್ ಅಲ್ಲ, ಅದೊಂದು ಹೈನಾ ಆಗಿತ್ತು. ಲಯನ್ಸ್ ಗಳಿಗೂ ಹೈನಾಗಳಿಗೂ ಆಗ್ ಬರೋದಿಲ್ಲ. ಆದ್ರೂ ಕೂಡ ನಾವಿಬ್ರು ಕದ್ದು ಮುಚ್ಚಿ ಆಟ ಆಡಕ್ಕೆ ಹೋಗ್ತಿದ್ದೋ. ಹೀಗೆ ಒಂದು ದಿನ ನಾನು ಆಟ ಆಡ್ತಾ ಅವ್ರನ್ನ ಒಂದು ಜಾಗದೊಳಗಡೆ ಹೊರಟೋಗ್ಬಿಟ್ಟಿದ್ದೆ. ಇದರಿಂದ ನಾನು ತುಂಬಾ ಲೇಟ್ ಆಗಿರೋದ್ರಿಂದ ನಮ್ಮ ತಂದೆ ತಾಯಿ ನನ್ನ ಹುಡುಕೊಂಡು ಅದೇ ಒಂದು ಜಾಗಕ್ಕೆ ಬಂದ್ರು. ಆದ್ರೆ ನೆಕ್ಸ್ಟ್ ಬೆಳಗ್ಗೆ ಆಗ್ತಿದ್ದಂಗೆನೆ ಅವ್ರನ್ನ ಒಂದು ಡೆಡ್ ಬಾಡಿ ನದಿಯ ಪಕ್ಕದಲ್ಲಿ ನಮ್ಗೆ ಸಿಕ್ತು. ನಮ್ಮ ಅಂಕಲ್ ಏನ್ ಹೇಳುದಂದ್ರೆ ಹೈನಾಗಳೇ ನಮ್ಮ ತಂದೆ ತಾಯಿಗಳನ್ನ ಸಾಯಿಸ್ಬಿಟ್ರು ಅಂತ. ಇದರಿಂದ ನಮ್ ಕಡೆಯವ್ರಿಗೆ ತುಂಬಾ ಕೋಪ ಬಂದ್ಬಿಟ್ಟು ಹೈನಾಗಳನ್ನ ಈ ಜಾಗದಿಂದಾನೇ ಓಡಿಸ್ಬಿಟ್ಟು ಅಂತ ಈ ಒಂದು ಸ್ಟೋರಿನ ಹೇಳ್ತಾ ಇರುತ್ತೆ. ಈ ಆಡಿನ ಬೆಸ್ಟ್ ಫ್ರೆಂಡ್ ಯಾರು ಅಲ್ಲ, ನಾಯ್ಲಾ ಇರ್ತಾಳಲ್ಲ, ಅವಳೇ ಆಗಿರ್ತಾಳೆ. ಈ ಕಡೆ ಇವ್ರುಗಳು ಈ ಜಾಗನ ಹುಡುಕೊಂಡು ಬರ್ತಿದ್ರಲ್ಲ, ಬರ್ತಾ ಇವ್ರಿಗೂ ಕೂಡ ಲಯನ್ ರಾಕು ಸಿಕ್ಕೇ ಬಿಡುತ್ತೆ. ಇದರಿಂದ ಇನ್ನೂ ಬೇಗ ಬರೋಕೆ ಶುರು ಮಾಡ್ತಾರೆ. ಅಂಕಲ್ ಮಾಲು ಲಯನ್ ಪ್ಲಾನಿಂಗ್ ನ ಹಾಕೋತಾ ಇರುತ್ತೆ. ಹೈನಗಳ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ಅವುಗಳನ್ನ ಐಸಿಂದ ಫ್ರೀಸ್ ಮಾಡ್ಬೇಕು, ಅವ್ರಗಳನ್ನ ಸಾಯಿಸ್ಬೇಕು ಅನ್ಬಿಟ್ಟು. ಆಗ ಅಲ್ಲಿಗೆ ಆಡೆ ಬಂದ್ಬಿಟ್ಟು ಈ ಡ್ರ್ಯಾಗನ್ ಇದರಿಂದ ರಿಲೀಸ್ ಮಾಡೋಣ, ಅವ್ರ ಫ್ಯಾಮಿಲಿಗೆ ಅವ್ರ ಹತ್ರ ಕಳಿಸ್ಕೊಡೋಣ ಅಂದಾಗ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಆ ಡ್ರ್ಯಾಗನ್ ಇಲ್ಲಿ ಕರ್ಸಿರೋದೆ ಆ ಹೈನಗಳನ್ನ ಕತೆನ ಮುಗಿಸೋದಿಕ್ಕೆ, ನಮ್ಮ ರಿವೆಂಜ್ ನ ತೀರಿಸ್ಕೊಳ್ಳೋದಿಕ್ಕೆ ಅಂತ. ಆದ್ರೆ ಇವನು ಕೂಡ ಅದೆಲ್ಲ ಏನು ಬೇಕಾಗಿಲ್ಲ, ಹೈನಗಳು ಎಲ್ಲರೂ ಕೂಡ ಕೆಟ್ಟವರಾಗಿರೋದಿಲ್ಲ, ಸ್ವಲ್ಪ ಜನ ಒಳ್ಳೆಯರು ಇರ್ತಾರೆ ಅಂದಾಗ ಇವನ್ಗೆ ಇದು ಇಷ್ಟ ಆಗೋದಿಲ್ಲ. ನಿನ್ ಫ್ಯಾಮಿಲಿನ ಸಾಯಿಸಿರೋದು, ಅವ್ರ ಮೇಲೆ ರಿವೆಂಜ್ ತೀರಿಸ್ಕೊಳ್ಳಬೇಕು, ನನ್ನ ದಾರಿಗೆ ಅಡ್ಡ ಬರಬೇಡ ಅಂತ ಇವನ್ಗೆ ಎದುರಿಸ್ತಾ ಇರುತ್ತೆ. ಇದನ್ನ ಇವನು ಕೂಡ ಸುಮ್ನೆ ಆಗಿ ಹೋಗ್ಬಿಡ್ತಾನೆ. ಈ ಕಡೆ ಪ್ಯಾಂಗು ನೈಲನ ಕರ್ಕೊಂಡು ಅವ್ರ ಫ್ಯಾಮಿಲಿ ಹತ್ರ ಬರ್ತಾನೆ. ಅವ್ರ ಫ್ಯಾಮಿಲಿನ ನೋಡ್ಬಿಟ್ಟು ನೈಲಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಡುತ್ತೆ. ಮತ್ತೆ ಇವಳು ಸಿಕ್ಕಿರೋದ್ರಿಂದ ಆ ಒಂದು ಖುಷಿಯಿಂದ ಇವರೆಲ್ಲರೂ ಕೂಡ ಸಂಭ್ರಮ ಮಾಡ್ತಾ ಇರ್ತಾರೆ. ಅವಾಗ ನೈಲಾ ಅವ್ರ ತಂದೆ ತಾಯಿ ಹತ್ರ ನನ್ನ ಫ್ರೆಂಡ್ ಪ್ಯಾಂಗ್ ನ ಫ್ರೆಂಡ್ ನ ಲಯನ್ ರಾಕ್ ಅಲ್ಲಿ ಕೂಡ ಹಾಕೊಂಡಿದ್ದಾರೆ, ನಾವು ಹೇಗಾದ್ರೂ ಮಾಡಿ ಅವ್ರನ್ನ ಕಾಪಾಡಬೇಕು ಅಂದಾಗ ಅದಕ್ಕೆ ಅವಳನ್ನ ತಂದೆ ತಾಯಿ ಕೂಡ ಅದಕ್ಕೆಲ್ಲ ನೀನು ಕೈ ಹಾಕ್ಬೇಡ, ಯಾಕೆಂದ್ರೆ ಲಯನ್ಸ್ ಗಳಿಗೂ ನಮಗೂ ಆಗೋದಿಲ್ಲ. ಯಾಕಪ್ಪ ಅಂದ್ರೆ ನೀನ್ ಚಿಕ್ಕ ವಯಸ್ಸಲ್ಲಿ ಲಯನ್ ಗಳ ರಾಜನ ಮಗನಾದ ಆಡೆ ಹತ್ರ ತುಂಬಾ ಚೆನ್ನಾಗಿ ಫ್ರೆಂಡ್ಶಿಪ್ ನ ಮಾಡ್ಕೊಂಡಿದ್ದೆ. ಅವನ್ನ ಈ ಜಾಗಕ್ಕೆ ಕರ್ಕೊಂಡ್ಬಂದು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದೆ. ಆದ್ರೆ ಒಂದು ದಿನ ಅವ್ರ ತಂದೆ ತಾಯಿ ಈ ತನ್ನ ಮಗನ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಏನ್ಬಿಟ್ಟು ಈ ಜಾಗಕ್ಕೆ ಬರ್ತಾರೆ. ಒಂದು ನದಿನ ಕ್ರಾಸ್ ಮಾಡ್ಬೇಕಾಗಿರುತ್ತೆ. ಆ ಒಂದು ನದಿನ ಕ್ರಾಸ್ ಮಾಡ್ತಿರ್ಬೇಕಾದ್ರೆ ಆಡನ ತಾಯಿ ಬೈ ಮಿಸ್ ಆಗಿ ಆ ಒಂದು ನದಿ ಒಳಗಡೆ ಬಿದ್ದೋಗ್ಬಿಡ್ತಾಳೆ. ಅದು ತುಂಬಾ ಫೋರ್ಸ್ ಆಗಿ ಹರಿತಾ ಇರುತ್ತೆ. ಇದರಿಂದ ತನ್ನ ವೈಫ್ ನ ಕಾಪಾಡ್ಬೇಕು ಅನ್ಬಿಟ್ಟು ರಾಜ ಲಯನ್ ಕೂಡ ಅದೇ ಒಂದು ನದಿಗೆ ಹಾರ್ಬಿಡ್ತಾರೆ. ಇದರಿಂದ ಆ ನದಿ ಬೇರೆ ತುಂಬಾ ಫೋರ್ಸ್ ಆಗಿ ಹರಿತಾ ಇರೋದ್ರಿಂದ ಅವರಿಬ್ರು ಕೂಡ ಅಲ್ಲೇ ಸತ್ತೋಗ್ತಾ ಇರ್ತಾರೆ. ಅವರಿಬ್ರು ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇರೋದನ್ನ ರಾಜನ ತಮ್ಮ ಮಾಲುನು ಕೂಡ ನೋಡ್ತಾ ಇರ್ತಾನೆ. ಆದ್ರೆ ಅವ್ರನ್ನ ಕಾಪಾಡೋದಿಲ್ಲ, ಅವ್ರನ್ನ ಸಾಯೋದನ್ನ ಇವನ್ ಕಣ್ಣಾರೆ ನೋಡಿರ್ತಾನೆ. ಅದಾದ್ಮೇಲೆ ಲಯನ್ಸ್ ಗಳ ಹತ್ರ ಎಲ್ಲ ಹೋಗ್ಬಿಟ್ಟು ಇವ್ರುಗಳನ್ನ ಸಾಯಿಸಿದ್ದು ನಾವೇ ಅಂತ ಎಲ್ಲರಿಗೂ ಸುಳ್ಳು ಹೇಳಿಸ್ಬಿಟ್ಟು ನಮ್ಮನ್ನ ಆ ಜಾಗದಿಂದಾನೆ ಓಡಿಸ್ಬಿಟ್ಟಿದ್ದಾರೆ ಅಂತ ಈ ಒಂದು ವಿಷಯನ ಹೇಳ್ತಾ ಇರ್ತಾರೆ. ಕ್ರೊಕೊಡೈಲ್ ಮತ್ತೆ ಒಂದು ಮಂಕಿ ಈ ಹೈನಗಳು ಎಲ್ಲಿದ್ದಾರೆ ಅಂತ ತಿಳ್ಕೊಬೇಕು ಅನ್ಬಿಟ್ಟು ಅವ್ರ ಜಾಗಕ್ಕೆ ಬರ್ತಾ ಇರ್ಬೇಕಾದ್ರೆ ಈ ಪ್ಯಾಂಗ್ ಮತ್ತೆ ಈ ಜೋಜೋ ಇವ್ರ ಕಡೆ ಬರ್ತಾ ಇರೋದನ್ನ ನೋಡ್ಬಿಟ್ಟು ಇವ್ರುಗಳು ಇವ್ರನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ಲಾಕ್ ಮಾಡ್ಕೋತಿರ್ಬೇಕಾದ್ರೆ ಜೋಜೋ ಅಲ್ಲಿಂದ ಎಸ್ಕೇಪ್ ಆಗಿ ಹೊರಟೋಗ್ಬಿಡ್ತಾನೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಹೈನಗಳು ಇರುವಂತ ಫಾರೆಸ್ಟ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ಲಾನಿಂಗ್ ನ ಹಾಕೋತಿರ್ಬೇಕಾದ್ರೆ ನಮ್ ಪ್ಯಾಂಗ್ ನ ಮಾಲು ಹತ್ರ ತಗೊಂಡ್ಬಂದು ಹಾಕ್ತಾರೆ. ಮಾಲುನು ಕೂಡ ಯಾರು ನೀನು ಅಂತ ಎಲ್ಲ ಕೇಳಿದಾಗ ನಾನು ಏಷ್ಯಾದಿಂದ ಬಂದಿದ್ದೀನಿ, ನಾನು ಫ್ರೆಂಡ್ ನ ಕಾಪಾಡೋದಕ್ಕೆ ಇಲ್ಲಿಗೋಸ್ಕರ ಬಂದಿದ್ದೀನಿ ಅಂತ. ಅದಕ್ಕೆ ಈ ಲಯನ್ ಕೂಡ ಈಗ ಡ್ರ್ಯಾಗನ್ ಎಲ್ಲ ನಿಮ್ಗೆ ಸಿಗೋದಿಲ್ಲ, ಈಗ ಅದು ನಮ್ದಾಗಿದೆ ಅಂತ. ಇವನು ಕೂಡ ಒಳಗಡೆ ಹೋಗಿ ನೋಡ್ತಾನೆ, ಜುಲಾಗ್ ನ ಲಾಕ್ ಮಾಡಿ ಇಟ್ಬಿಟ್ಟಿರ್ತಾರೆ. ಇದರಿಂದ ತನ್ನ ಫ್ರೆಂಡ್ ನ ನೋಡಿ ಇವನ್ಗೊಂದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ನೀನಿನ್ನ ಹೇಗಾದ್ರೂ ಮಾಡಿ ಇದರಿಂದ ಬಿಡಿಸ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ಲಯನ್ ಬಂದ್ಬಿಟ್ಟು ಇವನ್ನ ಲಾಕ್ ಮಾಡೋದಕ್ಕೆ ಹೇಳ್ತಾರೆ. ಲಾಕ್ ಮಾಡ್ಬಿಟ್ಟು ಆ ಡ್ರ್ಯಾಗನ್ ಅಲ್ಲಿಂದ ಆಚೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಪ್ಪ ಅಂದ್ರೆ ಹೈನಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅನ್ಬಿಟ್ಟು. ನೀನ್ ಏನಾದ್ರೂ ನಾವ್ ಹೇಳೋ ಮಾತು ಕೇಳಿಲ್ಲ ಅಂದ್ರೆ ನಿಮ್ ಫ್ರೆಂಡ್ ಪ್ಯಾಂಗ್ ನ ಸಾಯಿಸ್ತೀನಿ ಅಂತ ಎದುರಿಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ಆ ಪಾಂಡನ ಲಾಕ್ ಮಾಡ್ಬಿಟ್ಟು ಒಂದು ಕ್ರೊಕೊಡೈಲ್ ನ ಅವನ್ನ ನೋಡ್ಕೊಳ್ಳೋದಕ್ಕೆ ಅಲ್ಲೇ ಬಿಡ್ತಾರೆ. ಮತ್ತೆ ಪಾಂಡನ ಕಟಾಕಿರ್ತಾರಲ್ಲ, ಆ ಒಂದು ಕ್ರೊಕೊಡೈಲ್ ನೋಡ್ಕೋತಿರ್ಬೇಕಾದ್ರೆ ಆಗ ಅಲ್ಲಿಗೆ ಜೋಜೋ ಬಂದ್ಬಿಟ್ಟು ಆ ಕ್ರೊಕೊಡೈಲ್ ಗೆ ಹೊಡೆದು ಪ್ರಜ್ಞೆ ತಪ್ಪಿಸಿ ಬೀಳಿಸ್ಬಿಡ್ತಾನೆ. ಮತ್ತೆ ತನ್ನ ಫ್ರೆಂಡ್ ಕೂಡ ಬಿಡಿಸ್ಬಿಡ್ತಾನೆ. ಆದ್ರಿಂದ ಮತ್ತೆ ಇವರಿಬ್ರು ಸೇರ್ಕೊಂಡು ಈ ಲಯನ್ ತಡೆಯೋದಕ್ಕೆ ಅಂತ ಇಬ್ರು ಕೂಡ ಬರ್ತಾ ಇರ್ತಾರೆ. ಈ ಕಡೆ ಅಂಕಲ್ ಮಾಲು ಹೈನಗಳ ಫಾರೆಸ್ಟ್ ಹತ್ರ ಬರ್ತಾರೆ. ಅಲ್ಲಿಗೆ ಬಂದಿದ ತಕ್ಷಣ ಇವ್ರ ಮುಂದೆಗಡೆ ಹೈನಗಳು ಕೂಡ ಎಲ್ಲ ಕೂಡ ಬಂದ್ಬಿಡ್ತವೆ. ಈ ಫಾರೆಸ್ಟ್ ನಮ್ದು, ನಾವೆಲ್ಲೂ ಕೂಡ ಹೋಗೋದಿಲ್ಲ, ನಾವು ಇಲ್ಲೇ ಇರ್ತೀವಿ ಅಂತ. ಅವಾಗ ಆಡೆ ನೋಡ್ತಾನೆ ತನ್ನ ಚಿಕ್ಕ ವಯಸ್ಸಿನ ಬೆಸ್ಟ್ ಫ್ರೆಂಡು ನಾಯ್ಲಾ ಅಲ್ಲಿರ್ತಾಳೆ. ಇದರಿಂದ ಈ ಆಡೆಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ ತನ್ನ ಫ್ರೆಂಡ್ ನ ನೋಡಿರೋದ್ರಿಂದ. ಮತ್ತೆ ನಾಯ್ಲಾ ನಿಮ್ಮ ತಂದೆ ತಾಯಿ ಹೇಗ್ ಸತ್ರು ಅನ್ಬಿಟ್ಟು ಎಲ್ಲಾ ವಿಷಯನೂ ಕೂಡ ಆಡೆಗೆ ಹೇಳ್ಬಿಡುತ್ತೆ. ನಿಮ್ ತಂದೆ ತಾಯಿ ಸಾಯ್ಬೇಕಾದ್ರೆ ನಿಮ್ ಅಂಕಲ್ ಕೂಡ ಅಲ್ಲೇ ಇದ್ರು, ಅವ್ರಿಗೆ ಕಾಪಾಡ್ಲಿಲ್ಲ, ಅವ್ರನ್ನ ಸಾಯೋದನ್ನ ಕಣ್ಣಾರೆ ನೋಡಿದ್ರು ಅಂತ. ಮತ್ತೆ ಅಂಕಲ್ ಲಯನ್ ಕೂಡ ಅವಳ ಮಾತನೆಲ್ಲ ನಂಬದ್ ಬೇಡ ನೀನು, ಅವಳು ನಿನ್ನ ಮರಳು ಮಾಡ್ತಾ ಇದ್ದಾರೆ, ಬಾಯಿ ಕಡೆ ಅವ್ರನ್ನ ಮುಗಿಸ್ಬಿಡೋಣ ಅಂತಿರ್ಬೇಕಾದ್ರೆ ಅದಕ್ಕೆ ಆಡೆನು ಕೂಡ ತಡಿತಾನೆ, ನಾನು ಆ ರೀತಿ ಆಗೋದಕ್ಕೆ ಬಿಡೋದಿಲ್ಲ ಅನ್ಬಿಟ್ಟು. ಇದರಿಂದ ಅಂಕಲ್ ಲಯನು ನನ್ನ ದಾರಿಗೆ ಅಡ್ಡ ಬಂದಿರೋದ್ರಿಂದ ನಿಮ್ಮನ್ನು ಕೂಡ ಮುಗಿಸ್ಲೇಬೇಕು ಅನ್ಬಿಟ್ಟು ಆ ಡ್ರ್ಯಾಗನ್ಗೆ ಎದುರಿಸ್ತಾನೆ. ಇವನೇ ನೀನೇನಾದ್ರೂ ನಾನು ಹೇಳೋ ರೀತಿ ಕೇಳಿಲ್ಲ ಅಂದ್ರೆ ನಿನ್ನ ಫ್ರೆಂಡ್ ಅಲ್ಲಿ ಸಾಯಿಸ್ಬಿಡ್ತೀನಿ ಅಂತ. ಇದರಿಂದ ಅವಳಿಗೂ ಕೂಡ ತುಂಬಾ ಭಯ ಆಗ್ಬಿಟ್ಟು ಏನ್ ಮಾಡ್ತಾಳೆ ಅಂದ್ರೆ ಐಸ್ ನ ಬಿಡೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೋತಾ ಇರ್ತಾಳೆ. ಮತ್ತೆ ಹಾಗೆ ನೋಡ್ತಿದ್ದಂಗೆನೆ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾಳೆ ಅನ್ಕೊಂಡ್ರೆ ಈ ಒಂದು ಲಯನ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾಳೆ. ಅಟ್ಯಾಕ್ ಮಾಡ್ಬಿಟ್ಟು ಅಂಕಲ್ ಮಾಲವ್ನ ಐಸ್ ಫ್ರೀಸ್ ಆಗಿ ಮಾಡ್ಬಿಟ್ಟು ಬಿಸಾಕ್ಬಿಡ್ತಾಳೆ. ಇದರಿಂದ ಅಲ್ಲಿರೋ ಎಲ್ಲರಿಗೂ ಕೂಡ ಖುಷಿ ಆಗೋಗ್ಬಿಟ್ಟು
ಹೋಗ್ಬಿಡುತ್ತೆ. ಮತ್ತೆ ನನ್ನ ಫ್ರೆಂಡ್ ಪ್ಯಾಂಗ್ ನ ಕಾಪಾಡ್ಬೇಕು ಅಂದ್ಬಿಟ್ಟು ಇವರೆಲ್ಲರೂ ಕೂಡ ಲಯನ್ ರಾಕ್ ಒಳಗಡೆಗೆ ಹೋಗೋಕೆ ಶುರು ಮಾಡ್ತಾರೆ. ಇವ್ರುಗಳು ಲಯನ್ ರಾಕ್ಸ್ ಹತ್ರ ಹೋದಾಗ ಈ ಕಡೆ ಪ್ಯಾಂಗ್ ಮತ್ತೆ ಜೋಜೋ ಇಬ್ರು ಕೂಡ ಈ ಹೈನಗಳ ಫಾರೆಸ್ಟ್ ಹತ್ರ ಬರ್ತಾರೆ. ಬಂದ್ ನೋಡಿದಾಗ ಅಂಕಲ್ ಲಯನ್ ಫ್ರೀಸ್ ಆಗಿ ಹೋಗ್ಬಿಟ್ಟಿರ್ತಾನೆ. ಇದರಿಂದ ಆ ಕೋತಿ ಹೋಗ್ಬಿಟ್ಟು ಅವನ ಮೇಲೆ ಕುಂದಾಡಿರೋದ್ರಿಂದ ಆ ಐಸ್ ಬ್ರೇಕ್ ಆಗಿ ಅಂಕಲ್ ಲಯನ್ ರಿಲೀಸ್ ಆಗ್ಬಿಡ್ತಾನೆ. ರಿಲೀಸ್ ಆಗ್ಬಿಟ್ಟು ಇವ್ರಗಳ ಕತೆ ಫಸ್ಟ್ ಮುಗಿಸ್ಬೇಕು ಅಂದ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡಕ್ ಬಂದಾಗ ಅದರಿಂದ ಎಲ್ಲ ತಪ್ಪಿಸ್ಕೋತಾ ಇರ್ತಾರೆ. ಇವ್ರಗಳ ಕೈಗಂತೂ ಸಿಗ್ತಾನೆ ಇರೋದಿಲ್ಲ. ಇದರಿಂದ ಅಂಕಲ್ ಲಯನ್ಗೆ ತುಂಬಾ ಕೋಪ ಬಂದ್ಬಿಟ್ಟು ಅಲ್ಲೇ ಒಂದು ಆರ ಇರುತ್ತೆ ಅಂದ್ರೆ ಬಾಣ, ಅದನ್ನ ತೆಗೆದ್ಬಿಟ್ಟು ಪ್ಯಾಂಗ್ ಗಡಿಗೆ ತುಂಬಾ ಸ್ಪೀಡ್ ಆಗಿ ಎಸೆಯುತ್ತೆ. ಇದರಿಂದ ಅವನ್ಗೇನು ಆಗ್ಬಾರ್ದು ಅಂದ್ಬಿಟ್ಟು ಜೋಜೋ ಹೋಗಿ ಅಡ್ಡಕ್ಕೆ ಹೋಗ್ಬಿಡುತ್ತೆ. ಇದರಿಂದ ಜೋಜೋಗೆ ಆ ಒಂದು ಆರೋ ಬಿದ್ದ್ಬಿಡುತ್ತೆ. ಆಗ ಅದೇ ಜಾಗಕ್ಕೆ ಇವ್ರುಗಳೆಲ್ಲರೂ ಕೂಡ ಬಂದ್ಬಿಟ್ಟಿರ್ತಾರೆ ಇಲ್ಲಿದ್ದಾರೆ ಅಂತ ಗೊತ್ತಾಗಿ. ಇವ್ರುಗಳೆಲ್ಲ ಬಂದಿರೋದ್ರಿಂದ ಅಂಕಲ್ ಲಯನ್ ಪ್ಯಾಂಗ್ ನ ಕರ್ಕೊಂಡು ಹೈನಗಳ ಫಾರೆಸ್ಟ್ ಒಳಗಡೆ ಬರ್ತಾನೆ. ಬಂದ್ಬಿಟ್ಟು ಅದೇ ಒಂದು ನದಿನ ಕ್ರಾಸ್ ಮಾಡ್ಬೇಕು ಅಂದ್ಬಿಟ್ಟು ಒಂದು ಮರದ ತುಂಡ್ ಮೇಲೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇಬ್ರು ಇಲ್ಲಿ ಫೈಟ್ ಮಾಡಕ್ಕೆ ಶುರು ಮಾಡ್ತಾರೆ. ಇಬ್ರು ಹೀಗೆ ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಅಂಕಲ್ ಲಯನ್ ಅದೇ ಒಂದು ನದಿ ಒಳಗಡೆ ಬಿದ್ದು ಹೋಗ್ಬಿಡ್ತಾನೆ. ಇದರಿಂದ ಅವನ್ನ ಕಾಪಾಡಕ್ಕೆ ಅಂತ ಹೋದಾಗ ಅವನು ಕೂಡ ಸಮೇತ ನೀರೊಳಗಡೆಗೆ ಎಳ್ಕೊಂಡ್ಬಿಡ್ತಾನೆ. ಎಳ್ಕೊಂಡು ಹೀಗೆ ಮುಂದೆ ನೋಡಿದ್ರೆ ಒಂದು ಜಲಪಾತನೇ ಇರುತ್ತೆ. ಇದರಿಂದ ಅಂಕಲ್ ಲಯನ್ ಅದ್ರ ಮೇಲಿಂದ ಕೆಳಗಡೆ ಬಿದ್ದು ಸತ್ತೋಗ್ಬಿಡ್ತಾನೆ. ಪ್ಯಾಂಗು ಕೂಡ ಅದೇ ಒಂದು ಜೋಗ್ ಫಾಲ್ಸ್ ಇಂದ ಕೆಳಗಡೆ ಬೀಳ್ತಿರ್ಬೇಕಾದ್ರೆ ಆಗ ಟಕ್ಕನಂಗಲ್ಲಿಗೆ ಜಿಲಾಂಗ್ ಬಂದ್ಬಿಟ್ಟು ಇವನ್ನ ಕಾಪಾಡ್ಬಿಡ್ತಾನೆ. ಇವಾಗ ಇವಳಿಗೆ ಹಾರಾಡೋದಕ್ಕೂ ಬರುತ್ತೆ ಮತ್ತೆ ಬಾಯಲ್ಲಿ ಐಸ್ ನ ಬಿಡೋದಕ್ಕೂ ಬರುತ್ತೆ. ಎರಡನ್ನು ಕೂಡ ಕಲ್ತ್ಕೊಂಡ್ಬಿಟ್ಟಿರ್ತಾಳೆ. ಇದರಿಂದ ಇವರಿಬ್ರನ್ನು ಕೂಡ ಕಾಪಾಡ್ಕೊಂಡ್ಬಿಡ್ತಾಳೆ. ಮತ್ತೆ ಜೋಜೋಗೂ ಕೂಡ ಏನು ಆಗಿರೋದಿಲ್ಲ, ಅವನು ಕೂಡ ಬದುಕೊಂಡ್ಬಿಟ್ಟಿರ್ತಾನೆ. ಇವರಿಬ್ರನ್ನು ಕಾಪಾಡ್ಬಿಟ್ಟು ಎಲ್ಲರೂ ಕೂಡ ಲಯನ್ ರಾಕ್ ಹತ್ರ ಸೇರ್ಕೋತಾರೆ. ಇವಾಗ ಆಡ ಒಂದು ಹೊಸ ರೂಲ್ ನ ಮಾಡ್ತಾನೆ. ಹೈನಗಳು ಮತ್ತೆ ಲಯನ್ಸ್ ಗಳೆಲ್ಲ ಒಟ್ಟಿಗೆ ಇರ್ತವೆ, ಯಾವಗಳಿಗೂ ಕೂಡ ತೊಂದರೆ ಆಗೋದಿಲ್ಲ ಅಂದ್ಬಿಟ್ಟು ಒಂದು ಹೊಸ ರೂಲ್ಸ್ ನ ಹೇಗ್ತಾನೆ. ಮತ್ತೆ ಪ್ಯಾಂಗುಗೆ ಮತ್ತೆ ಜುಲಾಂಗುಗೆ ಇಬ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ನ ಹೇಳ್ತಾ ಇರ್ತಾನೆ. ನೀವು ಇಬ್ರು ಇಲ್ಲಿ ಬಂದಿರೋದ್ರಿಂದ ನಮ್ಗೆ ತುಂಬಾ ಹೆಲ್ಪ್ ಆಯ್ತು, ನಿಮ್ಮಿಂದ ತುಂಬಾ ಸಹಾಯ ಆಯ್ತು ಅಂದ್ಬಿಟ್ಟು ಇವ್ನಿಗೆ ಥ್ಯಾಂಕ್ಸ್ ನ ಹೇಳ್ತಾ ಇರ್ತಾರೆ. ಇದರಿಂದ ಅವ್ರುಗಳು ಕೂಡ ನಮಗೂ ಈ ಜಾಗ ತುಂಬಾ ಇಷ್ಟ, ನೀವುಗಳಂದ್ರೆ ತುಂಬಾ ಇಷ್ಟ ಆಯ್ತು, ಈ ಜಾಗಕ್ಕೆ ಇನ್ನು ಯಾವತ್ತಾದ್ರೂ ಮತ್ತೆ ನಾವು ವಾಪಸ್ ಬರ್ತೀವಿ ಅಂದ್ಬಿಟ್ಟು ಜೋಜೋನು ಕರ್ಕೊಂಡು ಮತ್ತೆ ಇವರು ಏಷ್ಯಾ ಕಡೆಗೆ ಹೊರಟೋಗ್ಬಿಡ್ತಾರೆ. ಹೋಗ್ತಿರೋ ದಾರಿಲಿ ಹಾಗೆ ಕ್ಯಾಪ್ಟನ್ ಕೋತಿನೂ ಕೂಡ ಹಾಗೆ ಮೀಟ್ ಮಾಡ್ಕೊಂಡು ತಮ್ಮ ಜಾಗಕ್ಕೆ ಹೊರಟೋಗ್ತಾರೆ. ಈ ಕಡೆ ಜುಲಾಂಗ್ ನ ತಂದೆ ವ್ಯಾಂಗ್ ತನ್ನ ಕೆಲಸನೆಲ್ಲ ತನ್ನ ಮನೆಗೆ ವಾಪಸ್ ಬರ್ತಾನೆ. ತನ್ನ ಮಗಳು ಎಲ್ಲಿ ಅಂತ ವ್ಯಾಂಗ್ ನ ತಂದೆ ತಾಯಿನ ಕೇಳಿದಾಗ ಅದಕ್ಕೆ ಅವ್ರುಗಳು ಕೂಡ ನಮ್ಮ ಮಗ ಮತ್ತೆ ನಿಮ್ಮ ಮಗಳು ಕಾಣಿಸ್ತಾ ಇಲ್ಲ, ಅವ್ರು ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ಸುಮಾರು ದಿನಗಳಿಂದ ಸಿಗ್ತಾ ಇಲ್ಲ ಅಂತ. ಇದರಿಂದ ಬೇಜಾರ್ ಮಾಡ್ಕೋತಾ ಇರ್ತಾನೆ ವ್ಯಾಂಗು. ಆಗ ನೋಡ್ತಿದ್ದಂಗೆನೆ ಆ ಜಾಗಕ್ಕೆ ವ್ಯಾಂಗ್ ಮತ್ತೆ ಜುಲಾಂಗ್ ಇಬ್ರು ಕೂಡ ಬಂದ್ಬಿಡ್ತಾರೆ. ಇದರಿಂದ ತನ್ನ ಮಗಳು ಹಾರ್ತಾ ಇರೋದನ್ನ ನೋಡಿ ಇವನ್ಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಡುತ್ತೆ. ಮತ್ತೆ ಆ ಜೋಜೋ ಕೋತಿಗೂ ಕೂಡ ಈ ಒಂದು ಜಾಗನ ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆಗೋಗ್ಬಿಡುತ್ತೆ. ನಾನು ಇನ್ಮೇಲೆ ಇಲ್ಲೇ ಇರ್ಬೋದಲ್ಲ ಖುಷಿಯಾಗಿ, ನನ್ಗೂ ಕೂಡ ಒಂದು ಫ್ಯಾಮಿಲಿ ಸಿಗ್ತಲ್ಲ ಅನ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ ಅವನು ಕೂಡ. ಮತ್ತೆ ಇನ್ನೇನು ಈ 3 ಜನ ಒಟ್ಟಿಗೆ ಈ ಒಂದು ಐಲ್ಯಾಂಡ್ ಅಲ್ಲಿ ಇರ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ನಿಮ್ಮೆಲ್ಲರಿಗೂ ಕೂಡ ಈ ಮೂವಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಏನ್ ಅನ್ನಿಸ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಹೇಗಿತ್ತು ಮೂವಿ, ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿರೋ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದೆ ಸಲ ನಿಮ್ಗೆ ಇಷ್ಟ ಆಗೋ ತರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೇನೆ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡ್ರಪ್ಪ. ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.